ಇವತ್ತಿನ ಸಂಸತ್ ಸದಸ್ಯರಾದಂಥ ಶ್ರೀ ಮಾಜಿ ಮಂತ್ರಿಗಳಂತ ಕೆ ಸುಧಾಕರ್ ಅವರೇ, ನಮ್ಮ ಹಿರಿಯರು, ನನ್ನ ಆತ್ಮೀಯರು, ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ನಾನು ಬ್ಲಾಕ್ ಯೂತ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ನಮ್ಮ ಗಂಟಕಾನಹಳ್ಳಿ ಕೃಷ್ಣಪ್ಪನವರೇ, ಇ ಕೃಷ್ಣಪ್ಪನವರೇ, ನಾರಾಯಣಸ್ವಾಮಿ ಅವರೇ, ಕೇಶವರಾಜಣ್ಣವರೇ ಮತ್ತು ಇನ್ನ ಎಲ್ಲ ಪ್ರಮುಖ ನಾಯಕರುಗಳೇ, ಅಧಿಕಾರಿಗಳೇ, ಕೆಂಪೇಗೌಡರ ಅಭಿಮಾನಿಗಳೇ, ಬಂಧು ಭಗಿನಿಯರೇ, ಇವತ್ತು ಬೆಂಗಳೂರನ್ನ ಇಡೀ ವಿಶ್ವ ನೋಡ್ತಾ ಇದೆ. ಯಾರಿಂದ ಈ ವಿಶ್ವ ನೋಡ್ತಾ ಇದೆ? ಕೆಂಪೇಗೌಡರು ಇದಕ್ಕೆ ಆ ಒಂದು ಸರಿಯಾದಂಥ ಸಂದರ್ಭದಲ್ಲಿ ಇದಕ್ಕೆ 500 ವರ್ಷಕ್ಕೂ ಹಿಂದೆ ಅವರು ಗುರು ಪೂಜೆಯನ್ನು ಮಾಡಿ ಈ ಬೆಂಗಳೂರಿನಿಂದ ಇಷ್ಟು ದೊಡ್ಡಗೆ ಬೆಳೀತದೆ, ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಆಲೋಚನೆ ಇರಲಿಲ್ವೇನೋ. ಬಟ್ ಅವರ ದೂರದೃಷ್ಟಿ ಇತ್ತಲ್ಲ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ಚಿಂತನೆಯನ್ನ ಹೊಂದಿದ್ರು ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ದಾಟಿಲಿ ವಿಶ್ವ ಮಾನವನ ಚಿಂತನೆ, ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ನಾವ್ಯಾರು ಬೆಂಗಳೂರು ಕಟ್ಟೋರಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು, ಬೆಂಗಳೂರನ್ನ ಉಳಿಸ್ಕೊಳ್ಬೇಕು. ಹಿಂದೆ ಯಾವ ರೀತಿ ಹಿರಿಯರು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ, ಹಂಗೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಮಠಗಳನ್ನ ಎಲ್ಲರೂ ಕೂಡ ಅವರವರ ಧರ್ಮದ, ಅವರವರ ಆಚರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಪಾಡ್ಕೊಂಡು ಹೋಗ್ಬೇಕಾದಂಥ ಕರ್ತವ್ಯವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಎಲ್ಲ ವರ್ಗದ ಜನರಿಗೂ ಕೂಡ ಆ ವೃತ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ, ಕಾಪಾಡಲಿಕ್ಕೆ ಏನು ಮಾರ್ಗದರ್ಶನ ಕೊಟ್ಟರು ಅದನ್ನೇ ನೀವೆಲ್ಲ ಕೂಡ ಸಂಪ್ರದಾಯದಂತೆ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕು. ಸುಧಾಕರ್ ಹೇಳ್ದಂಗೆ ಇಡೀ ವಿಶ್ವ ಬೆಂಗಳೂರಿನ ಮುಖಾಂತರ ಭಾರತವನ್ನ ನೋಡ್ತಾ ಇದೆ. ಇದಕ್ಕೆ ಕಾರಣ ಕೆಂಪೇಗೌಡರು ಅನ್ನೋದನ್ನ ನಾವು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನೀಗಾಗಲೇ ನಮ್ಮ ಏರ್ಪೋರ್ಟ್ನಲ್ಲಿ ಆ ಪುತ್ಥಳಿಗೆ ಹೋಗಿ ನಾನು ಶ್ರೀಗಳು ಎಲ್ಲ ಹೋಗಿ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಒಂದು ಗೋಷ್ಠಿಯನ್ನು ಮಾಡಿದ್ದೇನೆ. ಈಗ ಈ ವರ್ಷ ನಾವು ಕೆಂಪೇಗೌಡ ಲೇಔಟ್ನಲ್ಲಿ SM ಕೃಷ್ಣರವರು ಸ್ಥಾಪನೆ ಮಾಡಿದಂಥ ಕೆಂಪೇಗೌಡ ಲೇಔಟ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ರಸ್ತೆಯನ್ನ, ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ರಸ್ತೆ ಯಾವುದೂ ಇಲ್ಲ ಅಂತ ರಸ್ತೆಯನ್ನ ಅಗಲೀಕರಣ ಮಾಡಿದ್ದೇವೆ. ಅದನ್ನ ಅವರ ಹೆಸರಲ್ಲಿ ನಾಮಕರಣ ಕೂಡ ಈಗಾಗಲೇ ಮಾಡಬೇಕು ಅಂತ ಹೇಳಿ BDO ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಇವತ್ತು ಉದ್ಘಾಟನೆ ಇದಾದ ಮೇಲೆ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ ನಿಟ್ಟಿನಲ್ಲಿ, ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ. ಇಲ್ಲಿ ಹೋದ್ರೆ ವಿದ್ಯಾ ಸಿಗ್ತದೆ, ಆರೋಗ್ಯ ಸಿಗ್ತದೆ, ವೃತ್ತಿ ಸಿಗ್ತದೆ, ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ನಾವು ಕಾಪಾಡಬೇಕು. ಹಿಂದೆ ಇದು ಸ್ಯಾಟಲೈಟ್ ಟೌನ್ ಆಯಿತು, ಕೆಂಗೇರಿ ಸ್ಯಾಟಲೈಟ್ ಟೌನ್ ಆಯಿತು. ಹಂಗೆ ಮುನ್ಮುಂದಕ್ಕೂ ಕೂಡ ಈ ಬೆಂಗಳೂರನ್ನ ಬೆಳೆಸಲಿಕ್ಕೆ ನಮ್ಮದೇ ಆದಂಥ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತಂದರೆ, ಏಕೆಂದರೆ ಯಾರು ಕೂಡ ಬೆಂಗಳೂರು ಬರೋರನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವರ್ಟಿಕಲ್ ಗ್ರೋತ್ ಕೂಡ ಈಗಲೇ ನಾನು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲ ಧರ್ಮ, ಎಲ್ಲ ಜಾತಿಗಳಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಈ ರೂಪವನ್ನು ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ನಾನು ಮುಂದಿನ ವರ್ಷದಿಂದ ಈಗ ಹೆಂಗೆ ಯಶವಂತಪುರದಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ಈಗಾಗಲೇ ಪ್ರತಿ ವರ್ಷ ಕೂಡ ಒಂದೊಂದು 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ನಗರದ 369 ವಾರ್ಡಲ್ಲೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಮಾಡಿದವರು ಚಿಂತೆ ಇಲ್ಲ, ಇನ್ನೊಂದು ದಿನ ಈ ತಿಂಗಳ ಒಳಗಡೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ಳುವಂಥದ್ದು ಮಾಡಬೇಕು. ಬೆಂಗಳೂರು ನಮ್ಮೆಲ್ಲರೂ ಕೂಡ ಹೃದಯ ಹೆಂಗೆ ಮುಖ್ಯನೋ ಹಂಗೆ ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೆಂಗಳೂರು ಇಲ್ಲ ಅಂತಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಇಡೀ ದೇಶಕ್ಕೆ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು. ಎಸ್.ಎಂ. ಕೃಷ್ಣರವರ ಸಂದರ್ಭದಲ್ಲಿ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನಾ ಸಮಾರಂಭಕ್ಕೆ, ಭೂಮಿ ಪೂಜೆ ಸಮಾರಂಭಕ್ಕೆ ಬಂದಿದ್ರು. ಇಡೀ ಪ್ರಪಂಚದ ನಾಯಕರುಗಳು ಎಲ್ಲರೂ ಕೂಡ ದಿ ವರ್ಲ್ಡ್ ಲೀಡರ್ಸ್, ಆಗ 3-4 ಜನ ಬರೀ 3 ತಿಂಗಳಲ್ಲೇ ಬಂದಿದ್ರು, ಪ್ರಪಂಚದ ಎಲ್ಲ ನಾಯಕರುಗಳು. ಆಗ ಅವ್ರು ಹೇಳಿದ್ರು, ಇಡೀ ವರ್ಲ್ಡ್ ಲೀಡರ್ಸ್ ಮೊದಲೆಲ್ಲ ದೆಹಲಿಗೆ ಬರೋರು, ದೆಹಲಿಗೆ ಬಂದು ಆಮೇಲೆ ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು, ಬೆಂಗಳೂರು ಬರಬೇಕು, ಮುಂಬೈ ಬರಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಈಗ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ.